ಇದು ಚೇತಕ್ ಯಾರು 2903 ಮಾಡಲ್ ನೇಮು. ಯಾರು 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 ರಿಸರ್ಚನ್ ಏನೇನಿದು ಫ್ಯೂಚರ್ಸಾ? ಹಾಂ ಸರ್ ನಿಮಗೆ ಇದು ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 120 ಕಿಲೋಮೀಟರ್ಸ್ ಬರುತ್ತೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು 63 ಇದೆ. ಓಕೆ ಹಾಂ ಸಿಂಗಲ್ ಬ್ಯಾಟ್ರಿ ಅಟ್ಯಾಚ್ ಬ್ಯಾಟ್ರಿ ಬರುತ್ತೆ. 3.2 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. 3 years ವಾರಂಟಿ ಇದೆ. ಎಕ್ಸ್ಟೆಂಡೆಡ್ ವಾರಂಟಿ ನಿಮಗೆ ಪೇ ಮಾಡ್ಬಿಟ್ಟು ತಗೋಬೇಕು. 6000 ಪೇ ಮಾಡಿದ್ರೆ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ 2 years ಎಕ್ಸ್ಟೆಂಡೆಡ್ ಆಗುತ್ತೆ. ಹಾಂ ಇದರಲ್ಲಿ ಏನಿದೆ ಬೇರೆ ಏನು ಕಿವಿಟಸ್ ಇದೆ ಟಿ ವಿ ಎಸ್ ಆಟರ್ ಇಷ್ಟ ಕಂಪೇರ್ ಮಾಡಿದ್ರೆ ಅವ್ರು ಐ ಕ್ಯೂ ಕಂಪೇರ್ ಮಾಡಿದ್ರೆ ಇದಕ್ಕೇನು ಡಿಫ್ರೆನ್ಸ್ ಇದೆ ಕಂಪ್ಯೂಟರ್ ಫೀಚರ್ಸಲ್ಲಿ ಇದಕ್ಕೆ? ಸರ್ ಇದರಲ್ಲಿ ಫೀಚರ್ಸ್ ಅಪ್ಗ್ರೇಡ್ ವರ್ಷನ್ ಇನ್ನೊಂದಿದೆ, ಪ್ರೀಮಿಯಂ ಅಂತ ಇನ್ನೊಂದಿದೆ. ಅದು ನೆಕ್ಸ್ಟ್ ಲಾಂಚ್ ಆಗಿದೆ. ನಿಮಗೆ ಇನ್ನು ನೆಕ್ಸ್ಟ್ ವೀಕಿಂದ ನಿಮಗೆ ಕಸ್ಟಮರ್ಗೆ ಸಿಗ್ತಾ ಇದೆ. ಓಕೆ ನೆಕ್ಸ್ಟ್ ಡಿಸ್ಪ್ಲೇ ಇರ್ತೀರಾ? ಇನ್ನು ಬೇಸಿಕ್ ಮಾಡೋದು ನಿಮಗೆ. ಹಾಗಾದ್ರೆ ಆಟರ್ ಇಷ್ಟ ಕಂಪ್ಯೂಟರ್ ಅದು? ಹಾಂ ಹೌದು. ಹಾಂ ಇದು ಯಾಕೆ ಕಂಪ್ಯೂಟರ್ ಇರ್ತದೆ ಇದು ಈಗ ಈ ಮಾಡಲು ಚೇಟಕ್ ಈಗ ಮಾರ್ಕೆಟಲ್ಲಿ? ಅರ್ಥ ಆಗಿಲ್ಲ. ಮಾರ್ಕೆಟಲ್ಲಿ ಈಗ ಆಟರ್ ಇದೆ, ಐ ಕ್ಯೂಬ್ ಇದೆ, ಓಲಾ S1 Pro ಇದೆ, ಅದಕ್ಕೆ ಕಂಪ್ಯೂಟರ್ ಆಗೋದು ಇದು? ಹೌದು ಸರ್. ನಿಮಗೆ ಈ ಥರ ಇದಕ್ಕೆಲ್ಲ ಕಂಪ್ಲೀಟ್ ನಿಮಗೆ ಯಾವ್ದ್ರಲ್ಲೂ ನಿಮಗೆ ಮೆಟಲ್ ಬಾಡಿ ಬರಲ್ಲ. ಇದು ಫುಲ್ ಮೆಟಲ್ ಬಾಡಿ ಬರುತ್ತೆ. ಸೇಫ್ಟಿ ಇದೆ. ಅದೆಲ್ಲ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಮೆಟಲ್ ಬಾಡಿ ಇಲ್ಲ. ಇದರಲ್ಲಿ ನಿಮಗೆ ಮೆಟಲ್ ಬಾಡಿ ಎಲ್ಲ ಫೈಬರ್. ಎಲ್ಲ ಫೈಬರ್ ಬರುತ್ತೆ. ಇದು ಒಂದೇ ಚೇರೆ ಮೆಟಲ್. ಫುಲ್ ಬಾಡಿನೇ ನಿಮಗೆ ಮೆಟಲ್ ಬರುತ್ತೆ. ಎಷ್ಟು ಪ್ರೈಸ್ ಇದೆ ಸರ್? ಇದು ನಿಮಗೆ ಆನ್ ರೋಡ್ ಪ್ರೈಸು ನಿಮಗೆ 1,17,000 ಆಗುತ್ತೆ. ಈಗ ಹೊಸ ಚೇತೆ ಅದೆಷ್ಟಿದೆ ಪ್ರೈಸ್? ಹೊಸ ಚೇತೆಗೆ ಅದು ಇಲ್ಲಿ ಎಷ್ಟು ಆ ಪ್ರೈಸ್? ಸರ್ ಅದು 1,48,000 ಆಗುತ್ತೆ. ಅದಿನ್ನೂ ಪ್ರೈಸ್ ಕನ್ಫರ್ಮ್ ಆಗಿಲ್ಲ. ನೆಕ್ಸ್ಟ್ ವೀಕ್ ಬರುತ್ತೆ. ನೆಕ್ಸ್ಟ್ ವೀಕಲ್ಲಿ ನಮಗೆ ಆಯಿತು ಆಗ್ಬೋಣ. ಹಾಗಾದ್ರೆ ವಿಡಿಯೋ ಮಾಡ್ತೀನಿ. ಹಾಂ ಜನ ಇದೆ. ಇದೆಲ್ಲ ಸ್ಟಾಕ್ ಬರುತ್ತೆ. ಈಗ ಎಷ್ಟು ವೇರಿಯಂಟ್ ಬರುತ್ತೆ ಚೇತಕಲ್ಲಿ? ವೇರಿಯಂಟ್ಸಲ್ಲಿ ಕಲರ್ ಇದರಲ್ಲಿ ಎಷ್ಟು ಮಾಡಲ್ ಬರುತ್ತೆ? ಮಾಡಲ್ಸ್ ನಿಮಗೆ 4 ಮಾಡಲ್ಸ್ ಇದೆ ಸರ್. ಇದು ನೋಡ್ತಾರೆ ಬೇಸ್ ವೇರಿಯಂಟ್. ಇದು ಬೇಸ್ ವೇರಿಯಂಟ್. ನಿಮಗೆ ಇನ್ನೊಂದು ಇದಕ್ಕಿಂತ ಬೇಸ್ ವೇರಿಯಂಟ್ ಇದೆ, ಅರ್ಬನ್ ಅಂತ. ಅದು ಸ್ಟಾಕ್ ಇಲ್ಲ, ಅದನ್ನು ಚೇಂಜ್ ಆಗ್ತದೆ. ಅದಕ್ಕೂ ನೀವು 4 ಏನು ಡಿಫ್ರೆನ್ಸ್ ಇದೆ ವೇರಿಯಂಟ್ಸಲ್ಲಿ? ಫೀಚರ್ಸ್ ನಿಮಗೆ ಮೈಲೇಜ್ ಕಡಿಮೆ ಇದೆ. ಅದು ಹಾಂ ಹಾಂ ಇದು ನಿಮಗೆ ಮೈಲೇಜ್ ಸ್ವಲ್ಪ ಜಾಸ್ತಿ ಬರುತ್ತೆ. 120 ಕಿಲೋಮೀಟರ್. ಟಾಪಲ್ಲಿ ಏನು ಬರುತ್ತೆ ಫೀಚರ್ಸ್ ಚೇತಕಲ್ಲಿ? ಟಾಪಲ್ಲಿ ಟಾಪಲ್ಲೂ ನಿಮಗೆ 120ನೇ, ಆದರೆ ಟಚ್ ಸ್ಕ್ರೀನ್ ಬರುತ್ತೆ, ನ್ಯಾವಿಗೇಷನ್ ಬರುತ್ತೆ. ಇನ್ಫುಟ್ ಟಚ್ ಮತ್ತೆ ಇದರಲ್ಲಿ ಕೀ ಎಂಟ್ರಿ ಇರುತ್ತೆ. ಅದರಲ್ಲಿ ಕೀಲೆಸ್ ಎಂಟ್ರಿ ಇರುತ್ತೆ. ಸೇಮ್ ಕಾತರ ಅನ್ನೋದು. ಹೌದು. ಕಾತರ ಒಂದು ಫಿಂಗರ್ ಪ್ರಿಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಹೌದು. ಅದು ಓಕೆ. ಜಸ್ಟ್ ಒಂದು ಪುಷ್ ಬಟನ್. ಓಕೆ 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 ನಿಮಗೆ ಆನ್ ಆಗುತ್ತೆ. ಸ್ಟಾರ್ಟಿಂಗ್ ಬಟನ್ ಕೊಟ್ಟಿರ್ತೀರ, ಹಂಗೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಕಾತರನೇ. ನಿಮಗೆ ಬೂಟ್ ಸ್ಪೇಸು ಚೆನ್ನಾಗಿದೆ. ಇದು ಬರೀ ಬೇಸ್ ಬ್ರ್ಯಾಂಡ್ ಅಷ್ಟೇ ಕೀ ಹಾಕೊಂಡು ಕೊಡ್ತಾರೆ. ಕೀ ಮತ್ತೆ ಮನೇಲಿ ಬರುತ್ತೆ. ಹೌದು. ನಿಮಗೆ ಎಷ್ಟಿದೆ ಬೂಟ್ ಸ್ಪೇಸ್? ಇದು ಬೂಟ್ ಸ್ಪೇಸ್ ನಿಮಗೆ 40 ಲೀಟರ್ಸ್ ಬೂಟ್ ಸ್ಪೇಸು. ನಿಮಗೆ ಚಾರ್ಜಿಂಗ್ ಪೋರ್ಟ್ ಇಲ್ಲೇ ಬರುತ್ತೆ ಸರ್. ಓಕೆ ಹಾಂ ನಿಮ್ಮದಲ್ಲೇ ಇದೆಲ್ಲ 5 ಪ್ರೂಫ್ ಗಾಡಿ. 5 ಪ್ರೂಫ್ ಫಿಕ್ಸೆಡ್ ಬ್ಯಾಟ್ರಿ ಬರುತ್ತೆ ಸರ್, ರಿಮೂವಬಲ್ ಇಲ್ಲ. ಓಕೆ ಅಕಸ್ಮಾತ್ ಕಸ್ಟಮರ್ಸ್ ಅದೇ ಪ್ರಾಬ್ಲಮ್ ಇರುತ್ತೆ. ಜಾಸ್ತಿ ಆಗ್ತದೆ ಫೈನಾನ್ಸ್ ಕೇಳ್ತೀವಲ್ಲ, ಓಲಾ ಜಾಸ್ತಿ ಪ್ರಾಬ್ಲಮ್ ಬರ್ತದೆ ಮಾರ್ಕೆಟಲ್ಲಿ. ಬರೀ ಇದು ಅಷ್ಟು ಪ್ರಾಬ್ಲಮ್ ಬರಲ್ಲ ಚೇತಕ್. ಇಲ್ಲ, ಇವಾಗ ನೀವು ಇದರಲ್ಲಿ ನಿಮಗೆ 5 ಪ್ರೂಫ್ ಎಲ್ಲ ಇರುತ್ತೆ. ಒನ್ಸು ಪರ್ಚೇಸ್ ಫಾರ್ಗೆಟ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಗಾಡಿ. ಎಷ್ಟು ಚಾರ್ಜ್ ಮಾಡೋದು? ಹಾಂ ಅದಕ್ಕೆ ಇದು ನಾನ್ ಬ್ರ್ಯಾಂಡ್ ಬಜಾಜ್, ಅದಕ್ಕೆ ಕಸ್ಟಮರ್ ತೊಗೊಂತಾರೆ, ಕನ್ವಿಸ್ಕೊಂಡು ತೊಗೊಂತಾರೆ ಗಾಡಿ. ಮಾಡಲ್ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ನಮ್ಮಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಟಾಪಲ್ಲಿ ಡಿಸ್ಪ್ಲೇ ಬರುತ್ತೆ. ಟಾಪಲ್ಲಿ ನಿಮಗೆ ಡಿಸ್ಪ್ಲೇ ಬರುತ್ತೆ ಫ್ರಂಟ್. ಹಾಂ ಹಾಂ ಮಿಡ್ ಮತ್ತು ಬೇಸಂದಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಡ್ರಮ್ ಬ್ರೇಕ್ ಬರುತ್ತೆ. ಈಗ ನೋಡ್ತಾರೆ ವೇರಿಯಂಟಲ್ಲಿ. ಹಾಂ ಇದು ಲಾಂಗ್ ಎಷ್ಟಿದೆ ಸೀಟ್ ವಿತ್? ಇದು ವಿತ್ ಸೈಜ್ ಚೇತಕ್ ಗ್ರೌಂಡ್ ಟು ಸೀಟ್ ವಿತ್ ಹೈಟ್ ಎಷ್ಟಿದೆ? ಒಂದು ಗ್ರೌಂಡ್ ಟು ಸೀಟ್. ಸೀಟ್ ಹೈಟ್ ಅಂತ ಒಂದು ಓಕೆ 1,600 ಪ್ಲಸ್ ಇದೆಯಾ? ಅರೌಂಡ್ 600 ಪ್ಲಸ್ ಬರುತ್ತೆ. ಹಾಂ ಇದು ಹಿರಾಸನಿ ಪ್ರೈಸಿಗೆ 1.17 ಲ್ಯಾಕ್ಸ್ ಆಗುತ್ತೆ. ಓಕೆ ಹಾಂ ಆನ್ ದ ಪ್ರೈಸ್. ಹಾಂ ಇದು ಹೀರೋದು ಮಿಡ್ ಒನ್ ಆಯಿತು. ಮಿಡ್ ಒನ್ ಇದು ಆ್ಯಕ್ಚುಲಿ ಸಿಂಗಲ್ ಬ್ಯಾಟ್ರಿ ಬರುತ್ತೆ. ನಿಮಗೆ ಟಾಪ್ ಮಾಡಲಲ್ಲಿ ನಿಮಗೆ ಡಬಲ್ ಬ್ಯಾಟ್ರಿ ಬರುತ್ತೆ. ಇದು ಆಗ್ತದೆ ಅದೇನು ಬಿಲೋ ವೇರಿಯಂಟ್ ಇದು? ಹಾಂ ಬಿಲೋ ವೇರಿಯಂಟ್. ಓಕೆ ಇದರಲ್ಲಿ ಏನು ಬರುತ್ತೆ ಫೀಚರ್ಸ್? ಸರ್ ಇದು ನಿಮಗೆ ಫುಲ್ ಚಾರ್ಜ್ಗೆ ನಿಮಗೆ 60 ಕಿಲೋಮೀಟರ್ಸ್ ಬರುತ್ತೆ. ಟಾಪ್ ಸ್ಪೀಡ್ ನಿಮಗೆ 60 ಇದೆ ಸರ್. ಹಾಂ ಇದು V2 ಮಾಡಲ್ಲ. V2 ಲೈಟ್ ಅಂತ ಬರುತ್ತೆ. ಲೈಟ್ ಟಾಪ್ ಏನು ಬರುತ್ತೆ? ಟಾಪಲ್ಲಿ ನಿಮಗೆ ಫುಲ್ ಚಾರ್ಜ್ 120 ಕಿಲೋಮೀಟರ್ಸ್ ಬರುತ್ತೆ. ಹಾಂ ಹಾಂ ಇದರಲ್ಲಿ ಬೈಕ್ ಎಲ್ಲ ಸ್ಪಿಟ್ಸಸ್ ಬರುತ್ತೆ, ಕಂಫರ್ಟಬಲ್ ಆಗಿ ಸ್ಪಿಟ್ಸ್ ಬರುತ್ತೆ. ಮತ್ತು ನಿಮಗೆ ಪುಷ್ ಬಟನ್ ಸ್ಟಾರ್ಟ್. ಓಕೆ ಹಾಂ ಚೆನ್ನಾಗಿರುತ್ತೆ. ಸೇಮ್ ಆ ಥರ ಫೀಚರ್ಸ್ ಕೊಟ್ಟಿದ್ದೀರಾ? ಹೌದು. ಮತ್ತು ಇದು ಟಚ್ ಸ್ಕ್ರೀನ್ ಬರುತ್ತೆ. ನಿಮಗೆ ಡೇಟು ಇದು ಟೈಮ್ ಎಲ್ಲ ಬರುತ್ತೆ. ಎಲ್ಲ ಗೊತ್ತಾಗುತ್ತೆ. ಹೌದು. ಕಿಲೋಮೀಟರ್ಸು ಓಟೋಮೀಟರ್ ಎಲ್ಲ ಬರುತ್ತೆ. ನಿಮಗೆ ಆ್ಯಪ್ ಕನೆಕ್ಷನ್ ಆದರೆ ನಿಮಗೆ ನ್ಯಾವಿಗೇಷನ್ ಎಲ್ಲ ಬರುತ್ತೆ.
ನಿಮಗೆ ಸೆಟ್ಟಿಂಗಲ್ಲಿ ಹೋದರೆ ನಿಮಗೆ But ಡಿಸ್ಪ್ಲೇ same ಅದು ಮಾಡ್ಕೋಬೋದು. ನಿಮಗೆ ಡಾಕ್ಯುಮೆಂಟ್ ಕೂಡ ಸೇವ್ ಮಾಡ್ಕೋಬೋದು ನಾವು, ಲೈಸೆನ್ಸ್ ಎಲ್ಲ. ಸೇಮ್ ಓನ್ ಎಸ್ ಬರ್ತದೇನೆ ಕಾಣ್ತದೆ ಡಿಜಿಟಲ್ ಮೀಟರ್ ಅನ್ನೋದು. ಆಲ್ಮೋಸ್ಟ್ ಅದೇ ಐಡೆಂಟಿಕಲ್ ಬರುತ್ತೆ ಇದು. ಹೌದು. ಅದು ಅಡ್ವಾನ್ಸ್ ಇರುತ್ತೆ ಅಷ್ಟೇ ಅದು. ಅಡ್ವಾನ್ಸ್ ಇರುತ್ತೆ. ಇದು ಟಚಲ್ಲಿ ನಿಮಗೆ ಇಲ್ಲ ಅಂದರೆ ಇದು ಬಟನ್ ಆಪ್ಷನ್ನು ಇದೆ. ಓಕೆ, ಜಾಸ್ತಿ ಕೊಟ್ಟಿದ್ದಾರೆ. ಹೌದು. ಅಂದರೆ ಕಸ್ಟಮರ್ಗೆ ಹೇಳ್ಕೊಂಡು ಕರೀನೇ ಆಡೋದು ಬರೀ ರನ್ ಮಾಡ್ಬೇಕಾದ್ರೆ ನಿಮಗೆ ಡಿಸ್ಪ್ಲೇ ಏನಾದ್ರು ವರ್ಕ್ ಆಗಲಿಲ್ಲ ಅಂದರೆ ಇದು ಮಾಡ್ಕೋಬೋದು ಸರ್, ಚೇಂಜ್ ಆಗ್ತಾ ಬರುತ್ತೆ. ಇದು ಹಜಾರ್ ಲೈಟ್ ಬರುತ್ತೆ, ನಿಮಗೆ ಇಂಡಿಕೇಟರ್ ಸ್ವಿಚ್ ಬರುತ್ತೆ. ಎಷ್ಟು ರೂಪಾಯಿ ಸೇವ್ ಮಾಡೋಕ್ಕಾಗುತ್ತೆ ಕಸ್ಟಮರ್? ಎಷ್ಟು ಓನರ್ಸ್ಟು ಕಸ್ಟಮರ್ ಕ್ಯಾನ್ ಸ್ಟೋರ್ ಡಾಕ್ಯುಮೆಂಟ್ಸ್ ಇದೆ ಅಲ್ಲಿ? ಅಂದರೆ ಡಾಕ್ಯುಮೆಂಟ್ ನಿಮಗೆ ಸರ್ 5 to 6 ಈಗ ಫ್ಯಾಮಿಲಿ ಫೋನಲ್ಲಿ ನಿಮಗೆ ಒನ್ಸು ನೀವು ಫೋನಲ್ಲಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸ್ಕ್ಯಾನ್ ಮಾಡಿದರೆ ನಿಮಗೆ ಆ್ಯಪ್ಗೆ ಹೋಗುತ್ತೆ. ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಅದರಲ್ಲಿ ಸ್ಟೋರ್ ಮಾಡ್ಬೋದು. ಒಂದು ಕಸ್ಟಮರ್ 4 ಫ್ಯಾಮಿಲಿ ಮೆಂಬರ್ಸ್ ಇದೆ, ಡಿ ಎಲ್ನ ಸ್ಕ್ಯಾನ್ ಡಿ ಎಲ್ ಹಾಕೋಬೇಕು ಅಷ್ಟೇ. ರಾಷ್ಟ್ರೀಯ ರಾಜ್ಯದಲ್ಲಿ ಇದರಲ್ಲಿ ಆಫರ್ ಇರುತ್ತೆ, ಯಾರು ಡಿಸ್ಪ್ಲೇಲೇ ಶೋ ಮಾಡ್ಬೋದು. ಓಕೆ, ಡಿ ಎಲ್ ಸ್ಕ್ಯಾನ್ ಮಾಡ್ತಾ ಇರಬೇಕು ಅಷ್ಟೇ ಕಸ್ಟಮರ್. ನಿಮಗೆ ಟಚ್ ಸ್ಕ್ರೀನ್ಲಿ ಆಫ್ ಮಾಡಬೇಕು ಅಂದರೆ ಇದ್ದಂಗೆ ಆಫ್ ಆಗುತ್ತೆ. ಓಕೆ, ಹಾಂ. ಈ ಸ್ಕೂಟಲ್ಲಿ ಡ್ರಾಬ್ಯಾಕ್ಸ್ ಏನಿದೆ ಅಲ್ಲಿ? ಸ್ಕೂಟಲ್ಲಿ ಇದೆಲ್ಲ ಡ್ರಾಬ್ಯಾಕ್ಸ್ ಇದೆ ಸ್ಕೂಟರಲ್ಲಿ ಕಸ್ಟಮರ್ಗೆ? ಇದರಲ್ಲಿ ಡ್ರಾಬ್ಯಾಕ್ಸ್ ಅಂತ ಏನಿಲ್ಲ ಸರ್, ಯಾಕಂದರೆ ನಿಮಗೆ ಬ್ಯಾಟ್ರಿ ರಿಮೂವಬಲ್ ಬ್ಯಾಟ್ರಿ ಬರುತ್ತೆ. ಒನ್ಸ್ ನೀವು ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ. ಓಕೆ, ಹಾಂ, ಇದೆ ಬರುತ್ತೆ ನಿಮಗೆ. ಓಕೆ, ಡಿಕ್ಕಿ ಬರುತ್ತೆ, ಡಿಕ್ಕಿ ಸ್ಪೇಸ್ ಇದು ಬರುತ್ತೆ ಸರ್. ಇದು ಡಬಲ್ ಸ್ಪ್ಲಿಟ್ ಮಾಡಿದ್ದಾರೆ. ಬಕೆಟ್ ಬರುತ್ತೆ, ಇದು ಬಕೆಟ್ ಬರುತ್ತೆ ಕೆಳಕ್ಕೆ ಸಾಮಾನು. ಇದೇನು ಹಿಂಗೆ ಇರುತ್ತೆ, ಬಕೆಟ್ ಬರುತ್ತೆ, ಇಷ್ಟೇ ಇರುತ್ತೆ. ಹಾಂ, ನೀವು ಈ ಥರ ರಿಮೂವ್ ಮಾಡ್ಕೊಂಡು ಚಾರ್ಜ್ ಹಾಕೋಬೋದು. ಫೋನ್ ಚಾರ್ಜ್ ಮಾಡ್ಕೊಳಕ್ಕಾಗುತ್ತೆ. ಚಾರ್ಜ್ ಮಾಡಿ ಜಸ್ಟ್ ಎಷ್ಟು ಕಿಲೋ ವೇಟ್ ಬರುತ್ತೆ ಇದು ಸರ್? ಇದು 3.9. ಹಾಂ, ಅದಕ್ಕಿಂತ ಜಾಸ್ತಿನೇ ಇದು, ಚೇತಕಿನ ಜಾಸ್ತಿ ಇದೆ ಅದು ಬಾಕಿ ವೆಟ್ಟೇಜಲ್ಲಿ. ಹಾಂ, ಹೌದು. ಹಾಂ, ಈ ಸ್ವಲ್ಪ ಪ್ರೇಮಕ್ಕೆ ಕೀ ಕೊಡುತ್ತೆ. ಚೇತಕ ಕಂಪನಿ ಸ್ವಲ್ಪ ಕಾತದ ಕೀ ಕೊಟ್ಟಿದ್ದಾರೆ ಫೀಚರ್, ಫ್ಲಿಪ್ ಕೀ ಫೀಚರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಫೀಚರ್ಸ್ ಇದೆ. ಹಾಂ, ಟಾಪ್ ಆ್ಯಂಡ್ ಚೇತಕ್ಕೆ ಹೀಗೆ ಬರುತ್ತೆ ಕೀ. ಟಾಪ್ ಆ್ಯಂಡ್ ಚೇತಕಲ್ಲಿ ಕೀ ಹೀಗೆ ಬರುತ್ತೆ. ಇಲ್ಲ, ಈ ಥರ ಬರಲ್ಲ, ಬರೀ ಸಿಂಗಲ್ ಸ್ವಿಚ್ ಬರುತ್ತೆ ಅಷ್ಟೇ. ಅದು ಈ ಫೀಚರ್ಸ್ ಎಲ್ಲ ಇಲ್ಲ. ಓಕೆ, ಹಾಂ. ಇದರಲ್ಲಿ ನಿಮಗೆ ಡಿಕ್ಕಿನೂ ಓಪನ್ ಮಾಡ್ಬೋದು. ಹಾಂ, ಇದು ಬಿಟ್ಟರೆ ನಿಮಗೆ ಜಸ್ಟ್ ನಿಮಗೆ ಲೈಟ್ ಟಾಪ್ ಆ್ಯಂಡ್ ಚೇತಕಲ್ಲಿ ಡಿಸ್ಪ್ಲೇ ಹಿಂಗೆ ಬರುತ್ತೆ. ಚೇತಕಲ್ಲಿ ಟಾಪ್ ಆ್ಯಂಡ್ ಚೇತಕ ಡಿಸ್ಪ್ಲೇ ಹಿಂಗೆ ಬರುತ್ತೆ. ಈಗ ಆಲ್ಮೋಸ್ಟ್. ಹಾಂ, ಮತ್ತು ಹೆಡ್ಲೈಟ್ ಬೇಕಾದ್ರೆ ಇದ್ರಲ್ಲಿ ಆನ್ ಮಾಡೋದು. ಓಕೆ, ಹಾಂ. ಓಕೆ, ಫೈನ್ ಬಿ ಲ್ಯಾಂಪ್ಸ್ ಇದೆ, ಆ ಥರ ಫೈನ್ ಬಿ ಲ್ಯಾಂಪ್ಸ್ ಫೀಚರ್ ಇದೆ. ಎಲ್ಲ ಬಗ್ಗೆ ನೀವು ಸಿಗ್ತೀರ ಗೊತ್ತಾಗಲ್ಲ, ಅದು ಆಮೇಲೆ ಸಾಕು, ಫ್ಲಾಶ್ ಆಗುತ್ತೆ ಲೈಟ್. ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ. ಓಕೆ, ಹಾಂ. ಹಾಂ, ಡ್ರಮ್ ಬ್ರೇಕ್ ಬರುತ್ತೆ. ಟಾಪಿನಲ್ಲಿ ಬೋರ್ಡ್ ಡಿಸ್ಕ್ ಬ್ರೇಕ್ ಬರುತ್ತೆ. ಟಾಪಲ್ಲೂ ನಿಮಗೆ ಡ್ರಮ್ ಬ್ರೇಕ್. ಓಕೆ, ಕೆಳಗಡೆ ಇದೆ. ಓಕೆ, ಟಾಪ್ ಮಾಡೋದು ಇದೆ, ತೋರಿಸ್ಬೇಕು. ಓಕೆ, ಹಾಂ, ಚೆನ್ನಾಗಿದೆ. ಹಾಂ, ಈ ಅಡಿ ಕಂಪನಿ ಸ್ವಲ್ಪ ಪ್ರೀಮಿಯಮ್ ಕ್ವಾಲಿಟಿ ಕಾಣಿಸುತ್ತೆ ಅಷ್ಟೇ. ಬಟ್ ಪ್ರೈಸ್ ಡಿಫ್ರೆನ್ಸ್ ಇದೆ ಚೈತಕ್ ಇದಕ್ಕೂ ಪ್ರೈಸಿಂಗಲ್ಲಿ ಡಿಫ್ರೆನ್ಸ್. ಪ್ರೈಸಿಂಗಲ್ಲಿ ಹೌದು ಮೇಡಮ್. ಇದು ಪ್ರೈಸು ಆನ್ ರೋಡ್ 1,06,000 ಆಗಿದೆ ಸರ್. ನಿಮಗೂ ಶೋರೂಮ್ಗೆ ಏನು ಡಿಫ್ರೆನ್ಸ್ ಆಗುತ್ತೆ ಪ್ರೈಸ್? ಕಸ್ಟಮರ್ಸ್ ತೊಗೊಳಕ್ಕೆ ಪ್ರೈಸಿಂಗಲ್ಲಿಗೆ ಈ ಕಸ್ಟಮರ್ಸ್ ಅದೇ ಶೋರೂಮ್ ನಿಮಗೂ ಶೋರೂಮ್ಗೂ ನಮಗೂ ಅಂದರೆ ನಿಮಗೆ ಗಿಫ್ಟ್ ವೋಚರ್ಸ್ಗಳು ಜಾಸ್ತಿ. ನಮ್ಮ ಕಡೆಯಿಂದ ಗಿಫ್ಟ್ ವೋಚರ್ಸ್ ಜಾಸ್ತಿ ಫೀಚರ್ಸ್ ಜಾಸ್ತಿ ಸರ್ವಿಸ್ ಕೊಡ್ತೀರಾ? ಹಾಂ, ಹೌದು. ಹಾಂ, ಯಾರ ಕಡೆ ಅವ್ರಿಗೇನೇನು ಗೊತ್ತು ಏನೇನು ಕೊಡ್ತಾರೆ ಕಸ್ಟಮರ್ಗೆ ನಾವು ಶೋರೂಮ್ ಕಡೆಯಿಂದ? ಸರ್, ನಮ್ಮ ಶೋರೂಮ್ ಕಡೆಯಿಂದ ಒಂದು ಫ್ರೀ ಲಿಮಿಟ್ ಇರುತ್ತೆ. ಬಿಟ್ಟರೆ ಒಂದು 5,000 ವರ್ತ್ ಅಪ್ಲಿಕೇಶನ್ಸ್ ಅಲ್ಲ ಸರ್ವಿಸಿಂಗ್ ಸರ್ವಿಸ್ ವಚ್ಚಲ್ಲ. ಹಾಂ, ಇದೆಲ್ಲ ಶೋರೂಮ್ ಕಡೆ ಕೊಡ್ತೀರಾ? ಶೋರೂಮ್. ಹಾಂ, ಗಿಫ್ಟ್ ವೋಚರ್ ಎಲ್ಲ ಬರುತ್ತೆ ಸರ್. ಹಾಂ, ಅಷ್ಟು ಶೋರೂಮ್ ಬಂದರೆ ಅವರೊಂದು ಸೇಮ್ ಕೊಡ್ತಾರೆ ಅನ್ಕೋತೀನಿ. ಅವರೊಂದು ಎಕ್ಸ್ಪೀರಿಯನ್ಮೆಂಟ್ ಎಲ್ಲ ಕೊಡ್ತಾರೆ ಅನ್ಕೋತೀನಿ ಕಸ್ಟಮರ್ಗೆ. ಅಂದರೆ ಅವರು ಶೋರೂಮಲ್ಲಿ ನಿಮಗೆ ಹೆಲ್ಮೆಟ್ ಕೊಡ್ಬೋದು, ಆದರೆ ಅದು ಬಿಟ್ಟು ಇನ್ನೇನು ಕೊಡಲ್ಲ. ಹಾಂ, ಓಕೆ, ಅಲ್ಲಿ ಪೇ ಸರ್ವಿಸ್ ಆಗುತ್ತೆ. ಹಾಂ, ಫ್ರೀ ಸರ್ವಿಸ್ ಇರುತ್ತೆ ಅಲ್ಲಿ ಪೇಡ್ ಅನ್ಕೋತೀನಿ ಸರ್ವಿಸ್ ತೊಗೊಂಡಾದ್ಮೇಲೆ. ಹೌದು. ಇಲ್ಲಿ ನೀವು ಫ್ರೀ ಕೊಡ್ತಿದ್ದೀರಾ? ಹಾಂ, ಹೌದು. ಈಗ ಎಷ್ಟು ಫ್ರೀ ಸರ್ವಿಸ್ ಕೊಡ್ತೀರಾ ಕಸ್ಟಮರ್ಗೆ? 6 months ಫ್ರೀ ಸರ್ವಿಸ್ ಇರುತ್ತೆ? ಇಲ್ಲ ಸರ್, ಟೂ ಫ್ರೀ ಸರ್ವಿಸ್. ಓಕೆ, ಆರಾಮ ನಿಮ್ಮದು ಶೋರೂಮ್ಗೆ ಎಷ್ಟು ಫ್ರೀ ಸರ್ವಿಸ್ ಡಿಫ್ರೆನ್ಸ್ ಇದೆ? ಸರ್ವಿಸ್ ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ ನಿಮ್ಮದು ಶೋರೂಮ್ಗೂ ಹೊಸ ಶೋರೂಮ್ಗೆ? ಸರ್, ಒನ್ಸ್ ನೀವು ಚೇತಕ್ ನೋಡಿ, ಒನ್ಸ್ ಫಸ್ಟ್ ಸರ್ವಿಸ್ ಬಿಡ್ತೀನಿ ಅಂದರೆ 600 ರೂಪೀಸ್ ಕಂಪಲ್ಸರಿ ಚಾರ್ಜ್ ಮಾಡ್ತಾರೆ. ಹಾಂ, ಮಾತ್ರ ಬಂದರೆ ನಿಮಗೆ ಫ್ರೀ ಸರ್ವಿಸ್ ಮಾಡಿ. ಓಕೆ, 600 ಸರ್ವಿಸ್ ಕಾಸ್ಟ್ ಅಂದರೆ ಇದು ಹೀರೋ ಸ್ವಲ್ಪ ಜಾಸ್ತಿನೇ ಇದೆ. ಹಾಂ, ಹೌದು, ಇದು ಸೇಮ್ ಬರ್ತದೆ. ಈಗ ನಾರ್ಮಲ್ ಸರ್ವಿಸಿಂಗ್ ಎಲೆಕ್ಟ್ರಿಕ್ ಸ್ಕೂಟರ್ ಸರ್ವಿಸಿಂಗಲ್ಲಿ ಸರ್ವಿಸಿಂಗ್ ಏನೇನು ಕೀಪರ್ ಚೆಕ್ ಮಾಡ್ತಾರೆ? ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಸರಿಯಾಗಿ ಅದು ಏನೇನು ಚೆಕ್ ಮಾಡ್ತಾರೆ? ನಿಮಗೆ ಎಲ್ಲ ಕನೆಕ್ಷನ್ ಚೆಕ್ ಮಾಡ್ತಾರೆ. ಮೆಕ್ಯಾನಿಕಲ್ ವೈಸು ನಿಮಗೆ ಡಿಸ್ಕ್ ಪ್ಯಾಡು, ವೈರಿಂಗ್ ಎಲ್ಲ ಚೆಕ್ ಮಾಡ್ತಾರೆ. ಅದು ಬಿಟ್ಟರೆ ನಿಮಗೆ ಚೇತಕ ಎಲ್ಲ ಆದರೆ ನಿಮಗೆ ಇದರಲ್ಲಿ ಒಂದು ಡಿವೈಸ್ ಕನೆಕ್ಟ್ ಮಾಡ್ತಾರೆ. ಬ್ಯಾಟ್ರಿ ಹೆಲ್ತ್ ಎಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಕನೆಕ್ಟಿವಿಟಿ ಎಲ್ಲ ಚೆಕ್ ಮಾಡ್ತಾರೆ ಸರ್.
ಒಬ್ರಿಗೆ ತಿಂದ ಎಲ್ಲ ಪ್ಲಾನ್ ಗೊತ್ತಾಗುತ್ತೆ ಹೌದು, ಅದ್ರಲ್ಲಿ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ನಾರ್ಮಲ್ ಟೈಪ್ ಡಿಫಾಲ್ಟ್ ಇದ್ರೆ ಅಲ್ಲೇ ಅಪ್ಡೇಟ್ ಮಾಡ್ಬಿಟ್ಟು ನಾರ್ಮಲ್ ಸಾಫ್ಟ್ ಅಪ್ಡೇಟ್ ಮಾಡ್ತಾರೆ. ಟೈಪ್ ಚೆಕಿಂಗು ನಾರ್ಮಲ್ ವೈರಿಂಗ್ ಇದೆಲ್ಲ ನಮಗೆ ಜೈಸಿ ಚೆಕಿಂಗ್ ಇರುತ್ತೆ ಅಷ್ಟೇ. ಇದರಲ್ಲಿ ಇದಕ್ಕೂ ನಾರ್ಮಲ್ ಸ್ಕೂಟಿಗೆ ಏನು ಪಾಸ್ ಚೇಂಜ್ ಆಗುತ್ತೆ ಇದರಲ್ಲಿ ನಾರ್ಮಲಿ ನೀವು ಶೇರ್ ಮಾಡ್ತೀವಿ. ನಾರ್ಮಲ್ ಸ್ಕೂಟರ್ ಬಜಾಜ್ ಸ್ಕೂಟರ್ ನೀವು ಡಿಫ್ರೆಂಟ್ ಇರ್ತಾರೆ ಇದೆ ಅನ್ಕೋತೀನಿ. ಅದಕ್ಕೂ ಇದಕ್ಕೂ ಏನು ಪಾಸ್ ಡಿಫ್ರೆನ್ಸ್ ಇರುತ್ತೆ, ಸರ್ವಿಸ್ ಕಾಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ. ಪಾಸ್ ಸರ್ವಿಸ್ ಕಾರ್ಡ್ಸಲ್ಲಿ ನಿಮಗೆ ಇದರಲ್ಲಿ ಸ್ಪೇರ್ಸ್ ಅಂತ ಏನು ಬರಲ್ಲ ಸರ್. ಪೆಟ್ರೋಲ್ ಗಾಡಿಗೆ ಇದು ಕೊಡ್ತಾನೆ ಸ್ಪೇರ್ಸ್ ಬರಲ್ಲ. ಇದು ಸ್ಪೇರ್ಸ್ ಅಂತ ಬಂದರೆ ಪ್ಯಾಡ್ ಬರುತ್ತೆ, ಬ್ರೇಕ್ ಇದು ಮೆಕ್ಯಾನಿಕ್ ಇನ್ನೇನಾರ ಡ್ಯಾಮೇಜ್ ಆದರೆ ನಿಮಗೆ ಬಾಡಿ ಪಾರ್ಟ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ನಾರ್ಮಲ್ ಬ್ರೇಕ್ ಶೂಸ್ ಅಂದರೆ ಗೇರಲ್ಲಿ ಇರುತ್ತೆ. ಅದರಲ್ಲಿ ಆಯಿಲ್ ಇರುತ್ತೆ ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಆಯಿಲನ್ನೇ ಚೇಂಜ್ ಮಾಡ್ತಾರೆ. ಇದರಲ್ಲಿ 200 ml ಆಯಿಲ್ ಬರುತ್ತೆ ಸರ್. ಇದು ಮತ್ತೆ ಇದರಲ್ಲಿ ಮೋಟ್ರು ಬೇರಿಂಗ್ ಮತ್ತೆ ಬೇರಿಂಗ್ ಆಯಿಲ್ ಗೇರಲ್ಲ ಬರುತ್ತೆ. ಹೌದು, ಗೇರ್ ಅಂತ ಚೇಂಜ್ ಆಗುತ್ತೆ. ಗೇರ್ ಆಯಿಲ್ ಮಾತ್ರ ನಿಮಗೆ ಎಲ್ಲ ಚೂಸ್ಕೊಂಡ್ರೆ ಗೇರಲ್ಲಿ ನಮ್ಮ ಸ್ವಲ್ಪ ಗೇರ್ ಆಗಿರುತ್ತೆ. ನಾರ್ಮಲ್ ಬ್ರೇಕ್ ಪ್ಯಾಕ್ಸ್ ಇರುತ್ತೆ 250 ml ಏನೋ ಇದೆ ಅಷ್ಟೇ. ಆಯ್ತಾ ಅದು ಎಸ್ ಸ್ಪೇರ್ ಒಮ್ಮೆ ಕಾಸು ಅನ್ಕೊಳ್ಳೋಣ. ಬಿಲೆಟ್ ಒಂದು ಸ್ಪೇಸ್ ಬರುತ್ತೆ ಗಾಡಿಯಲ್ಲಿ ಚೂಸ್ಕೊತಾಗ. ಚೆನ್ನಾಗಿ ಕಾಣ್ತದೆ. ಎಲ್ ಇ ಟೆಲ್ ಆಯ್ತಾ? ಓಕೆ, ಅಲ್ಲಿ ಬರುತ್ತೆ ನಾರ್ಮಲ್ ಅದು. ಓಕೆ ಈ ಸ್ವಲ್ಪ ಸ್ಪೋರ್ಟಿ ಲುಕ್ ಬರುತ್ತೆ ಕಸ್ಟಮರ್ಗೆ. ಅದು ಸ್ವಲ್ಪ ರೆಟ್ರೋಸ್ ಆಗಿ ಬರುತ್ತೆ ಚೇಟಕ್ ಅದು ಡಿಫ್ರೆನ್ಸ್. ಸ್ವಲ್ಪ ಸ್ಪೋರ್ಟಿ ಲುಕ್ ಬರುತ್ತೆ. ಮಾಡಲ್ ಸ್ಕೂಟರ್ ಥರ ಅದು ಸ್ವಲ್ಪ ಹಳೆ ಸ್ಕೂಟರ್ ಥರ ಇದೆ ಚೇಟಕ್ ಅದು ಡಿಫ್ರೆನ್ಸ್. ಓಲ್ಡ್ ಚೇಟನೇ ರಿಜಿಸ್ಟರ್ ಮಾಡ್ಕೊಂಡಿರೋ ಸುಮಾರು ಜನ ಕಡೆ ಫ್ಯಾಮಿಲಿ ಮಷಿನ್ ಇರುತ್ತೆ ಅದಕ್ಕೆ ಓಲ್ಡ್ ಚೇಟಾಗಿ ಇಟ್ಕೊಂಡಿರೋದು. ಜಾಸ್ತಿ ಪ್ರೈಸ್ ಡಿಫ್ರೆನ್ಸ್ ಇಲ್ಲ ಅನ್ಕೋತಿ. ಇದಕ್ಕೆ ಡಿಫ್ರೆನ್ಸ್ ಈಗ ಪ್ರೈಸ್ ಡಿಫ್ರೆನ್ಸ್ ಜಾಸ್ತಿ ಇಲ್ಲ. ಪ್ರೈಸ್ ಡಿಫ್ರೆನ್ಸ್ ಅಂತ ಏನಿಲ್ಲ ಸರ್. ಇದರಲ್ಲಿ ಟಾಪ್ ಮಾಡಲ್ ಆದರೆ ಸ್ವಲ್ಪ ಇದು ಶೋರೂಮ್ ಎಷ್ಟಾಗುತ್ತೆ? ಇದು ಶೋರೂಮ್ ಎಷ್ಟಾಗುತ್ತೆ ಕಾಸ್ಟ್ ಹೊಸ ಚೈತಕ್ಕೆ? ಈಗ 1,70,000 ಶೋರೂಮ್ ಎಲ್ಲ ನಿಮಗೆ 1,18,000ವರೆಗೂ ಮಾಡ್ತೀವಿ. ನೀವು ಸ್ವಲ್ಪ ಕಡಿಮೆ ಇರ್ತೀರ ಪ್ರೈಸಿಂಗಲ್ಲಿ. ಓಕೆ, ಬೌನ್ಸ್ ಇನ್ಫಿನಿಟಿ ತುಂಬ ಫೇಮಸ್ ಕಂಪ್ನಿ. ಹೌದು, ಬೆಂಗಳೂರು. ಇಲ್ಲೇನಿದೆ ಫೀಚರ್ಸ್ ಸರ್? ಇದರಲ್ಲಿ ನಿಮಗೆ ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 60 ಕಿಲೋಮೀಟರ್ಸ್ ಬರುತ್ತೆ. ಟಾಪ್ ಸ್ಪೀಡ್ 65 ಇದೆ. ಓಕೆ, ಇದು ನಿಮಗೆ ನಾರ್ಮಲ್ ಡಿಸ್ಪ್ಲೇಲಿ ನಿಮಗೆ ನಾರ್ಮಲ್ TMP ಡಿಸ್ಪ್ಲೇ ಬರುತ್ತೆ. ಅದು ನಿಮಗೆ ರೇಂಜ್ ಪ್ರಾಜೆಕ್ಟಲ್ಲಿ ಎಷ್ಟಿದೆ? ಹೈಯನ್ ಪ್ರಾಜೆಕ್ಟಲ್ಲಿ ಎಷ್ಟು ಬರುತ್ತೆ? ಇದು LED DRL ಪ್ರಾಜೆಕ್ಟಲ್ಲಿ ಎಷ್ಟು ಬರುತ್ತೆ? ಹೈಯನ್ ಬೀಮ್. ಹೌದು, ಮತ್ತು ಫ್ರಂಟ್ ಟು ಬ್ಯಾಕ್ ಎರಡು ಡಿಸ್ಪ್ಲೇ ಬರುತ್ತೆ ನಿಮಗೆ. 1.9 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. 3 years ವಾರಂಟಿ. ಸ್ವಲ್ಪ ರೆಕ್ಟೋಸ್ ಬರುತ್ತೆ. ಯಾರೋ ಎಸ್ ಟಿ ಬೇಕಾದ್ರೆ ಇದೆ ಡಿಸ್ಟ್ರಿಬ್ಯೂಟರ್. ಟಚ್ ಸ್ಕ್ರೀನ್ ಎಲ್ಲ ಏನಿಲ್ಲ. ನಾರ್ಮಲ್ ನಿಮಗೆ ಮೋಡ್ ರೇಂಜ್ ಎಷ್ಟು ಹೋಗುತ್ತೆ, ಎಷ್ಟು ಪರ್ಸೆಂಟೇಜ್ಗೆ ಎಷ್ಟು ರೇಂಜ್ ಹೋಗುತ್ತೆ ಅದು ತೋರಿಸುತ್ತೆ ಅಷ್ಟೇ. ಇದೆಷ್ಟು ಕಾಸ್ಟ್? ಇದು ಆನ್ ರೋಡ್ ನಿಮಗೆ 1,25,000 ಇದೆ. ಇದೆ ಕಂಪ್ನಿ ಇದೆ ಬಂದಲ್ಲಿ ಇದೆ ಅದು ಕಂಪ್ನಿ. ರಾಜನಗರ ಇರ್ಬೇಕು ಅನ್ಕೋತೀನಿ. ಮತ್ತೆ ಓದ್ತೀನಿ ನಾನು ಇದು ಅದನ್ನು ಒಂದ್ಸತಿ ಟೆಸ್ಟ್ ಮಾಡಿದ್ದೆ. ಅವಾಗ ಎಲ್ಲ ಟೆಸ್ಟ್ ಕೊಟ್ಟೋದು ಗಾಡಿ ಇದನ್ನ ಫ್ರೀಯಾಗಿ. ಆಗ ಓದಿಸಿದ್ದೆ ಒಂದ್ಸತಿ ಜಯಪನಗರಲ್ಲಿ. ತುಂಬ ಬೆಳವಣಿಗೆ ಮಾಡಲ್ಲ ಅಂತೀನಿ. ಒಂದೇ ಮಾಡಲ್ ಎಷ್ಟು ಬರುತ್ತೆ ಮಾಡಲ್ ಇದರಲ್ಲಿ? ಬೌನ್ಸಲ್ಲಿ 2 ಮಾಡಲ್ ಬರುತ್ತೆ. ಇನ್ನೊಂದಿದೆ, ಅದು ನಿಮಗೆ ಸೇಮ್ ಏನು ವೆಹಿಕಲ್ ಏನು ಚೇಂಜ್ ಆಗಿಲ್ಲ. ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಮಾಡಿದ್ದಾರೆ. 100 ಮೈಲೇಜ್ ಬರುತ್ತೆ. ಇದು ಬರುತ್ತೆ. ಇದಕ್ಕೂ ಸೇಮ್ ಬ್ಯಾಟ್ರಿ ಇರುತ್ತೆ. ಚೇಟಕ್ ಮತ್ತು ವಿರಾಂಟ್ ಕಂಪನಿ ಸೇಮ್ ಬರುತ್ತೆ. ಅದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ 1.9 ಕಿಲೋವ್ಯಾಟ್ ಇದೆ. ಇದು ಬ್ಯಾಟ್ರಿ ರಿಮೂವಬಲ್ ಸ್ಟಾಕ್ ಇದೆ. ರಿಮೂವಬಲ್ ಬ್ಯಾಟ್ರಿ ಬರುತ್ತೆ. ಓಕೆ, ಸ್ವಲ್ಪ ಬೂಟ್ ಸ್ಪೇಸ್ ಬರುತ್ತೆ. ಜಸ್ಟ್ ಇದು ಲಿಮಿಟೆಡ್ ಬೂಟ್ ಸ್ಪೇಸ್. ಹೌದು, ವಿರಾಂಟ್ ಕಂಪನಿ ಮಾತ್ರ ಸ್ವಲ್ಪ ಕಡಿಮೆ ಇದೆ ಬೂಟ್ ಸ್ಪೇಸ್. ಫುಲ್ ನಿಮಗೆ ಫೈರ್ ಪ್ರೂಫ್ ಬರುತ್ತೆ. ಓಕೆ, ಅದಕ್ಕೆ ಸ್ವಲ್ಪ ಲಿಮಿಟೆಡ್ ಇದೆ ಸ್ಪೇಸ್. ಇದರಲ್ಲಿ ಸ್ವಲ್ಪ ಬೂಟ್ ಸ್ಪೇಸ್ ಕಡಿಮೆ ಇದೆ. ಚಿಕ್ಕದಕ್ಕಷ್ಟೇ ಬರುತ್ತೆ. ಮತ್ತು ಹೆಲ್ಮೆಟ್ ಇರೋಕ್ಕಾಗಲ್ಲ ಅಷ್ಟು ಡಿಫ್ರೆನ್ಸ್. ಹೌದು, ಹೆಲ್ಮೆಟ್ ಇರೋಕ್ಕೆ ಜಾಗ ಇಲ್ಲ ಅನ್ಕೋತೀನಿ ಗಾಡಿಯಲ್ಲಿ. ಇರೋಕ್ಕಾಗಲ್ಲ. ಅದ್ರಲ್ಲಿ ಇರೋಕ್ಕಾಗಲ್ಲ ಫುಲ್ ಹೆಲ್ಮೆಟ್. ಅದರಲ್ಲಿ ಜಾಸ್ತಿ ಸ್ವಲ್ಪ ಶಾರ್ಟ್ ಇದೆ ಅನ್ಕೋತೀನಿ. ಸೀಟ್ ಆಯಿತು ಬೋರ್ಡ್ ಕಂಪೇರ್ ಮಾಡಿದ್ರೆ ಹೈಟಲ್ಲಿ ಕಂಪೇರ್ ಮಾಡಿದ್ರೆ ಕಡಿಮೆ. ಇದು ಮೆಟಲ್ ಫೈಬರ್? ಇದು ಫೈಬರ್ ಬರುತ್ತೆ. ಓಕೆ, ಅದು ಒಂದೇ ಮೆಟಲ್ ಚೇತಕಲ್ಲೇ ಮಾತ್ರ ಸಿಗೋದು. ಈ ಸ್ವಲ್ಪ ಚೇತಕ ರೆಕ್ಕಲ್ ಬರ್ತದೆ. ಎಸ್ ಟಿ ಬ್ಯಾಗ್ ಥರ ಕೊಡುತ್ತೆ. ಅಲ್ಲಿ ಕೊಡ್ತದೆ ಅದು. ಅಲ್ಲೇ ಎಸ್ ಟಿ ಬ್ಯಾಗ್ ಥರ ಕಾನ್ಸೆಪ್ಟ್ ನೋಡ್ತಾ ಇದೆ. ಅದನ್ನೇ ಕೊಡ್ತಾರೆ. ಚೆನ್ನಾಗಿದೆ. ಇದಕ್ಕೆ ನೀವು ಪ್ರೈಸಲ್ಲಿ 1.25 ಅದಕ್ಕಿಂತ ಕಡಿಮೆ ಕಾಸ್ಟ್ ಅಂದರೆ ಆ 2 ಕಂಪಸ್ಕೋರ್ ಕಂಪೇರ್ ಮಾಡಿದ್ರೆ ಪ್ರೈಸಲ್ಲಿ ಓಕೆ. ಆದರೆ ನಿಮಗೆ ರೇಂಜಲ್ಲಿ ಎಲ್ಲ ಸ್ವಲ್ಪ ಎಗುಡಿ ಸ್ವಲ್ಪ ನನಗೆ ಹೊಸದು ಸರ್. ಇದು ಇವಿ ಟ್ರಿಕ್ ಅಂತ ನಿಮಗೆ. ಇದು ವಿತೌಟ್ ರಿಜಿಸ್ಟ್ರೇಷನ್. ಯಾಕಂದ್ರೆ ಎಲ್ಲಿ ಬರುತ್ತೆ ಅದು? ಯಾವ ಪುಣೆ. ಓಕೆ, ಇದೇನು ಬರುತ್ತೆ? ಸೇಮ್ ಒನ್ ಆಕ್ಟಿವ್ ಥರ ಏನಿದೆ ಶೇಪ್, ಹೊಸ ಆಕ್ಟಿವ್ ಥರ ಶೇಪ್ ಆಗ್ತದೆ. ಇದು ನಿಮಗೆ ವಿತೌಟ್ ರಿಜಿಸ್ಟ್ರೇಷನ್ ಬರುತ್ತೆ. ಓಕೆ, ಇಲ್ಲೇನು ಬರುತ್ತೆ ಫೀಚರ್ಸ್? ಸರ್, ಇದು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 70 ಕಿಲೋಮೀಟರ್ಸ್ ಬರುತ್ತೆ. ಟಾಪ್ ಸ್ಪೀಡ್ 40. ಓಕೆ,
ಕಟಿಂಗ್ ಕಡೆ ಹೋಗಲ್ಲ, ಅದಕ್ಕೆ ಇದು ವಿತೌಟ್ ರಿಜಿಸ್ಟ್ರೇಷನ್ ಬರುತ್ತೆ. ಲೇಡೀಸ್ಗೆಲ್ಲ ಯೂಸ್ ಆಗುತ್ತೆ. ಸ್ಮಾಲ್ ಕಿಡ್ಸ್ ಯಾರು ಕ್ವಾಲಿಫಿಕೇಶನ್ ಹೊಸ ಖಾತೆ ಟ್ಯೂಷನ್ ಹೌದು. ಯಾರು ಪುಸ್ತಕ ಭಯ ಆದರೆ ಅವ್ರಿಗೆ ಹೊಸ ಖಾತೆಯಿಂದ ಇದು ಸಿಂಗಲ್ ಬ್ಯಾಟ್ರಿ ಬರುತ್ತೆ ಸರ್, ರಿಮೂವಬಲ್ ಬ್ಯಾಟ್ರಿ. ಓಕೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ ನಿಮಗೆ 70 ಕಿಲೋಮೀಟರ್ಸ್ ಬರುತ್ತೆ. 3 years ವಾರಂಟಿ ಇರುತ್ತೆ ಬ್ಯಾಟ್ರಿ. ಇದೆ ಸರ್ ಪ್ರೈಸ್ 1 ಪಾಯಿಂಟ್ ಇಲ್ಲ, ಇದು ನಿಮಗೆ 75,000. ಓಕೆ. ಅದರಲ್ಲಿ ಡಿ ಎಲ್ ಬೇಕು, ಅದಕ್ಕೆಲ್ಲ ಡಿ ಎಲ್ ಬೇಕು. ಇದು ಡಿ ಎಲ್ ಇಲ್ಲ ಅಂದ್ರೂ ಓಡಿಸ್ಬೋದು. ಹೊಸ್ಬೇಕಾ ನಿಮ್ಮ ಸೇಫ್ಟಿಗೆ ಹೆಲ್ಮೆಟ್ ಹಾಕೋದು ಒಳ್ಳೇದು. ಇದು ಬೋಟ್ ಸೇಮ್ ಅಲ್ಲ? ಸೇಮ್ ಸರ್, ಎಲ್ಲ ಅದು ನಿಮಗೆ ವಿತೌಟ್ ರಿಜಿಸ್ಟ್ರೇಷನ್ ಬರುತ್ತೆ. ಎಲ್ಲ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ, 85,000 ಆಗುತ್ತೆ. ಇದಕ್ಕೆ ಏನು ಡಿಫ್ರೆನ್ಸ್ ಇದೆ? ಇದಕ್ಕೆ ಡಿಫ್ರೆನ್ಸ್ ಸ್ವಲ್ಪ ಸೇಮ್ ಕಾನ್ಸೆಪ್ಟ್, ಶೇಪಲ್ಲಿ ಮಾತ್ರ ಚೇಂಜ್ ಇದೆ, ಮಾಡಲ್ ಚೇಂಜ್ ಇದೆ ಅಷ್ಟೇ. ಏನು ಫೀಚರ್ಸ್ ಇದೆ ಇದಕ್ಕೆ? ಫೀಚರ್ಸ್ ಅಲ್ಲಿ ಡಿಫ್ರೆನ್ಸ್ ಸರ್, ಈ ಮಾಡಲ್ ನಿಮಗೆ ಫೀಚರ್ಸ್ ಏನು ಅಪ್ಡೇಟ್ ಇಲ್ಲ, ನಾರ್ಮಲ್ ಇದು ಬೇಸಿಕ್. ಈಗ ಡಿ ಎಲ್ ಬೇಕಂದ್ರೆ ಇಲ್ಲ ಇದಕ್ಕೂ ಡಿ ಎಲ್ ಇದಕ್ಕೂ ಡಿ ಎಲ್ ಬರೀ ಇದೆಲ್ಲ ನಾನ್ ಇದು ಅಷ್ಟೇ 40 ಮೇಲ್ಗಡೆ ಹೋಗಲ್ಲ. ಓಕೆ. ಟಾಪ್ ಸ್ಪೀಡ್ 40, ಅದೆಲ್ಲ 60 ಮೇಲೆ ಹೋಗೋದು, ಅದಕ್ಕೆ ಡಿ ಎಲ್ ಬೇಕು. ಅದೆಲ್ಲ 60 ಮೇಲೆ. ಅದೆಷ್ಟು ಟಾಪ್ ಸ್ಪೀಡ್? 18 ಟಾಪ್ ಸ್ಪೀಡ್. ಚೇತಕ್ 18 ಟಾಪ್ ಸ್ಪೀಡ್. ಚೇತಕ್ ಇದು 2903 65 ವರೆಗೂ ಹೋಗುತ್ತೆ. ಟಾಪ್ ಮಾಡಲ್ ನಿಮಗೆ 70 ಓಕೆ. ಇದಕ್ಕೆ 80 ವರೆಗೂ ಹೋಗುತ್ತೆ. 80 ಹೋಗುತ್ತೆ. ಇದು ಬೋನ್ಸ್ ಇನ್ಫಿನಿಟಿ 65. ಓಕೆ. ಹಾಂ. ಈಗ ಯಾರ್ಯಾವ ಬ್ರ್ಯಾಂಡ್ ಸೆಲ್ ಮಾಡ್ತೀರಾ ನಿಮ್ಮ ಶೋರೂಮಲ್ಲಿ? ಯಾವ ಎಲೆಕ್ಟ್ರಿಕ್ ಯಾರ್ಯಾರು ಸೆಲ್ ಮಾಡ್ತೀರಾ ಬ್ರ್ಯಾಂಡ್ಸ್ ನಿಮ್ಮ ಶೋರೂಮಲ್ಲಿ? ಸರ್, ನಾವು ಇವಾಗ ಮಲ್ಟಿ ಬ್ರ್ಯಾಂಡ್ ಮಾಡ್ತಾ ಇದೀವಿ ಸರ್. ಅಂಗಡಿ ಯಾರ್ಯಾವ ಬ್ರ್ಯಾಂಡ್ಸ್ ಇದೆ? ಇವಾಗ ನಮ್ಮ ಹತ್ರ ಇವಿ ಟ್ರಿಕ್ ಇದೆ, ಓಲಾ ಇದೆ, ಬೌನ್ಸ್ ಇದೆ, ಬೆಂಡಿಂಗ್ ಇಂಡಿಯಾ ಅಂತ. ಅದೇ ಡಿಸ್ಕೌಂಟ್ ಆಗಿದೆ ಅಂತ ಕಂಪ್ನಿ. ಮತ್ತೆ ಹೀರೋ ವಿಡಾ ಇದೆ, ಚೇತಕ್ ಇದೆ. ಚೇತಕ್ ಇದೆ. ಆಮೇಲೆ ಇಷ್ಟು ಮಾಡಲ್ ಇದೆ. ಹೀಟರ್ ಸೆಲ್ ಮಾಡ್ತೀರಾ ನೀವು? ಹೀಟರ್ ಡ್ರೆಸ್ಸನ್ನು ಸೆಲ್ ಮಾಡ್ತೀರಾ? ಹೀಟರು ಮತ್ತು ಏತರ್ ಇಲ್ಲ ಸರ್. ಟಿ ವಿ ಎಸ್ ಐಕ್ಯೂಬ್ ಮಾಡ್ತಿದ್ದೀವಿ, ಅದು ಆಗುತ್ತೆ ಸರ್. ಈಗ ಸ್ವಲ್ಪ ದಿನ ಮಾತುಕತೆ ಇದೆ, ಅದಾಗುತ್ತೆ. ಆದರೆ ಏತರ್ ಕೊಡ್ತಾ ಇಲ್ಲ. ಇಲ್ಲೇ ಶೋರೂಮ್ ಇದೆ ಪಕ್ಕನೆ, ಶೋರೂಮ್ ಡ್ರೆಸ್ ಅಂತ ಕಂಪ್ಲೀಟ್ ಇರ್ತೀರಾ ಅಷ್ಟೇ. ಏತರ ಅವರು ಕೊಡ್ತಾ ಇಲ್ಲ ಈ ಥರ ಮಲ್ಟಿ ಬ್ರ್ಯಾಂಡಿಂಗ್. ಓಕೆ. ಅವ್ರು ಯಾವಾಗ ಫಾಲೋ ತಗೋಬೇಕನ್ನ ಅದಕ್ಕೆ ಇರುತ್ತೆ ಅದಕ್ಕೆ. ಅದ್ಬಿಟ್ಟು ಎಲ್ಲ ಓಡೋದಿಂದ ಯಾರ್ಯಾರು ಎಲ್ಲ ಸೆಲ್ ಮಾಡ್ತಾರೆ ಅಲ್ಲಿ. ಅದೇ ಎನಿಥಿಂಗ್ ಸ್ಕೂಟರ್ಸ್ ಇದು ಬುಕ್ ಮಾಡಿದ್ರೆ ನಿಮ್ಗೆ ನೀವು ಶಿಪ್ಪಿಂಗ್ ತೊಗೊಂಬತ್ತು ಸರಿ ಸೆಲ್ ಮಾಡ್ತೀರಾ. ಆಲ್ಮೋಸ್ಟ್ ಇದೊಂದು ಬಿಟ್ಟು ಎಲ್ಲ ಸಿಕ್ಕಿರುತ್ತೆ ಸ್ಕೂಟರ್ಸ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಎಲೆಕ್ಟ್ರಿಕಲ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತಾ ಇದ್ದೀವಿ. ನಿಮ್ದು ಒಂದೇ ಶೋರೂಮ್ ಇರೋದಾ? ಇದು ಒಂದೇ ಶೋರೂಮ್ ಸರ್, ಇದೊಂದೇ ಬ್ರಾಂಚ್ ಇರೋದು. ಓಕೆ. ಹಾಂ. ಬರೀ ಇದು ಬಿಟ್ಟು ಯಾರೇ ಇದೆ ಸ್ಟಾಕ್ಸ್?